ಗಾಯ್ಸ್, ಎಲ್ರಿಗೂ ಶ್ರೀ ಚಿಮ್ಮಣಿ ಮಜಲು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಕತೆ ಜೊತೆ ಬಂದಿಲ್ಲ, ವ್ಲಾಗ್ ಜೊತೆ ಬಂದಿದ್ದೀನಿ. ನಾವು ಹೊಸದಾಗಿ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ನಾನು ಮತ್ತೆ ನನ್ನ ತಮ್ಮ ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ನಮ್ಮ ಮನೆ ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ನೀರು ಹೋಗೋ ಪ್ಲೇಸ್ ಇದೆ. ಬಟ್ ಅದು ನದಿನೂ ಅಲ್ಲ, ಕಣಿನೂ ಅಲ್ಲ, ಆ ಥರ ಇದೆ. ಅಲ್ಲಿ ಹೋಗ್ಬಿಟ್ಟು ಈ ಥರ ಪುಟ್ಪುಟಾಣಿ ಮೀನು ಬಂದಿದೆ, ಅದನ್ನು ಹಿಡಿಯೋಕ್ಕೆ ನಾನು ಮತ್ತೆ ನನ್ನ ತಮ್ಮ ಹೋಗ್ತಾ ಇದ್ದೀವಿ. ಬನ್ನಿ, ಮೀನು ಸಿಗುತ್ತೋ ಇಲ್ವೋ ಅಂತ ನೋಡೋಣ. ಅಮ್ಮ ಸರ್ ಹೇಗೆ ಹೋಗಿದ್ದಾರೆ ಅಂತ ಕೊಡೆ ಕೂಡ ಹಿಡ್ಕೊಂಡಿದ್ದೀವಿ. ಬಟ್ ಅಷ್ಟೇನು ದೂರ ಇಲ್ಲ, ಆದ್ರೂ ಸುಮ್ಮನೆ ಹಿಡ್ಕೊಂಡಿದ್ದೀವಿ. ಬನ್ನಿ ಈಗ ಹೋಗೋಣ. ಅವನ ಹಿಂದೆಗಡೆನೆ ನೋಡಿ, ಇಲ್ಲೊಂದು ಪುಟಾಣಿ ಕಣಿ ಇದೆ. ಬಟ್ ಇಲ್ಲಿ ಅದ್ರಲ್ಲಿ ಮೀನೆಲ್ಲ ಇಲ್ಲ. ನೋಡಿ, ನಾವು ಹೋಗ್ತಾ ಇದ್ದೀವಿ, ತಲುಪಲಿಲ್ಲ. ನೋಡಿ, ಇಲ್ಲಿ ಒಂದು ಕಣಿ, ಆ ಚಿಕ್ಕ ಕಣಿ, ಅದ್ರಲ್ಲಿ ಏನೂ ಇಲ್ಲ, ಸ್ವಲ್ಪ ದೊಡ್ಡದೆ. ಬನ್ನಿ ಮುಂದೆ ಹೋಗೋಣ. ಅವನೇನೋ ಹೇಳ್ತಿದ್ದಾನೆ, ಅಂದರೆ ನಿನ್ನೆ ನನ್ನ ಪ್ಲೇಸ್ನ ತೋರಿಸ್ತೀನಿ. ಇಲ್ಲಿ ತುಂಬ ನೀರು ಬಂದಿತ್ತು, ತುಂಬ ನಿಲ್ಲಿ ನಾನು ತೋರಿಸ್ತೀನಿ. ಅವ್ನು ತೋರಿಸ್ತಾ ಇದ್ದಾನೆ. ಬಟ್ ನೋಡಿ, ನಾವು ಹೋಗ್ತಾ ಇದ್ದೀವಿ. ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ನೋಡಿ, ಇಷ್ಟು ಚಿಕ್ಕದು ಈ ಥರದ ಕಣಿ. ಬನ್ನಿ ಈಗ ಕರೆಕ್ಟಾಗಿ ತೋರಿಸ್ತೀನಿ. ಇಷ್ಟು ಚಿಕ್ಕ ಕಣಿ. ಶೋ, ಕಿಸ್ರಿಗೆ ಬಿದ್ದುಬಿಟ್ಟೆ. ನೋಡಿ ನನ್ನ ಚಪ್ಪಲಿ. ನೋಡಿ, ನೆಗಡ್ತಾ ಕೂತ್ಬಿಟ್ಟಿದ್ದಾನೆ. ಅದೇ ಈಗ ಇಲ್ಲಿಗೆ ಬರ್ತಾ ಇದ್ದೇವೆ. ಇಲ್ಲಿ ಕೂಡ ಮೀನಿತ್ತು ನಾವಾಗ ನೋಡುವಾಗ. ಉಂಟು ನೋಡಿ, ಐ ಡೋಂಟ್ ನೋ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಫಸ್ಟ್ ನಾನೊಂದು ಕೆಲಸ ಮಾಡಿಕೊಳ್ತೇನೆ. ನಾವು ಈ ಥರ ಒಂದು ಬಲೆ ತಂದಿದ್ದೀವಿ, ಚಿಕ್ಕದು, ಮೀನು ಹಿಡಿಲಿಕ್ಕೆ. ಅವನು ಹಿಡಿತಾ ಇದ್ದಾನೆ ನೋಡಿ, ಇಲ್ಲೆಲ್ಲ ಇರ್ಬೋದು. ಕಾಣಿಸ್ತಾ ಇದೆಯಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನೊಂದ್ಸಲ ಟ್ರೈ ಮಾಡ್ತೀನಿ. ಹಿಡ್ಕೊ. ಒಂದು ಹಾಗೆ ಹಿಡಿದ್ರೆ ಬರಲ್ಲ. ಕಲ್ಲೆಲ್ಲ ಬಂದಿದೆ ನೀನು ಹಿಡಿದು. ನಾನು ಹಿಡಿದು ಕಲ್ಲೇ ಬಂತು. ಅಯ್ಯೋ, ನೋಡಿ, ಒಂದಾಗ್ಲೇ ಹಿಡಿದ್ವಿ. ಯಾರು ಹಿಡ್ದಿದ್ದು ನೋಡಿ, ಈ ಮಹಾರಾಣೆ ಹಿಡಿಯುದು. ನೋಡಿ, ಓಡಾಡ್ತಿದೆ. ಹೋದಿ ಪುಟ್ಟ. ನೋಡಿ, ನೋಡಿ ಹಿಡಿತಾ ಇದ್ದಾನೆ. ಆದ್ರೆ ನಾನಂತೂ ಒಂದನ್ನ ಹಿಡ್ದೇ ಬಿಟ್ಟೆ. ವಿನ್ನರ್ ನಾನು. ನೋಡಿ, ಇಲ್ಲಿ ನೋಡಿ, ಮತ್ತೊಂದು ಹಿಡ್ದ. ಬಂದಿಲ್ಲ ಅನ್ಸುತ್ತೆ. ಬೇಗ ಎರಡು. ಈಗ ವಿನ್ನರ್ ಅವನು. ಅಂದರೆ ನಾವು ಯಾಕೆ ಇಲ್ಲಿಂದ ಹಿಡಿತಾ ಇದ್ದೀವಿ, ರೀಸನ್ ಏನು ಅಂದರೆ, ಈಗ ಇಲ್ಲಿದೆ ನೀವು ನೋಡ್ಬೋದು. ನಾವು ಆಗ ಬರೋವಾಗ ಇಲ್ಲಿ ನಮ್ಮ ಕಾಲು ಮುಳುಗೋಷ್ಟು ನೀರಿತ್ತು. ಬಟ್ ಈಗ ಆ ನೀರೆಲ್ಲ ಹೋಗ್ತಾ ಇದೆ. ಅದು ಒಂದ್ಸಲ ಮಳೆ ಜೋರು ಬಂದರೆ ಅಷ್ಟೇ ಒಂದ್ಸಲ ಬರ್ತಾ ಇರುತ್ತೆ, ಆಮೇಲೆ ಎಲ್ಲ ನೀರು ಆವಿಯಾಗಿ ಹೋಗ್ಬಿಡುತ್ತೆ. ಏನಂತಾರೆ ನಂಗಂತೂ ಗೊತ್ತಿಲ್ಲ. ಆದರೆ ಈ ಮೀನುಗಳು ಕೂಡ ಅಷ್ಟೇ. ನಾವೇ ಏನು ಹಿಡಿತಾ ಇದ್ದಾನೆ ಇವನು. 3 ಮೀನು ಹಿಡ್ದ, ಸಾರಿ 2 ಮೀನು ಆಯ್ತಾ. ಇಲ್ಲಿ ನಾವು ಕಳೆದ ಸಲ ಕೂಡ ಇಲ್ಲಿ ಮೀನು ತುಂಬ ನೋಡಿದ್ವಿ. ಹಾಗಾಗಿ ಆ ಮೀನನ್ನು ನೋಡಿ ನಾವೇನು ಮಾಡಿದ್ವಿ, ಹಿಡಿಲಿಕ್ಕೆ ಬರಲಿಲ್ಲ, ಮಳೆ ಇತ್ತು ಅಂತ. ಮಳೆ ನಿಂತು ಸ್ವಲ್ಪ ಸೂರ್ಯ ಎಲ್ಲ ಬಂದ ಮೇಲೆ ಬಂದು ನೋಡ್ತೀವಿ, ಮೀನೆಲ್ಲ ಸತ್ತು ಬಿದ್ದಿತ್ತು. ಸೊ ಅದಕ್ಕೆ ಈ ಸಲ ಆ ಮೀನನ್ನು ನಾವು ಸೇವ್ ಮಾಡ್ತಾ ಇದ್ದೀವಿ. ಎಷ್ಟು ಮೀನಿದೆ ಅಷ್ಟೂ ನಮ್ಮ ಕೈಯಲ್ಲಿ ಹಿಡಿಯೋಕ್ಕೆ ಚಾನ್ಸಸ್ ಇಲ್ಲ. ಬಟ್ ಎಷ್ಟಾಗುತ್ತೆ ನಮ್ಮ ಕೈಯಲ್ಲಿ ಅಷ್ಟು ಮೀನಿನ ಪ್ರಾಣ ಉಳಿಸೋಣ ಅಂತ. ನೋಡಿ, ಹಿಡಿತಾ ಇದ್ದಾನೆ, ಮೀನು ಹಿಡಿತಾ ಇದ್ದಾನೆ. ನಾನಿಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಏನು ಮಾತಾಡ್ತಿದ್ದಾನೆ ಅವನಿಗೆ ಗೊತ್ತು.
ಸಿಕ್ಕು ಇದ್ರಲ್ಲಿ ಹಿಡಿತಾ ಇರೋದು. ನಮ್ಮ ಮನೇಲಿ ಆಲ್ರೆಡಿ 2 ಗೋಲ್ಡನ್ ಫಿಶಸ್ ಆ್ಯಂಡ್ 6 ಗಪ್ಪಿ ಫಿಶಸ್. ಈಗ ಇದು 3. ಅವನೆಲ್ಗೋ ಹೋಗ್ತಾ ಇದ್ದಾನೆ. ನಾನು ಹಿಡಿತಿರ್ಬೇಕಂತೆ, ಹೇಗೆ ಫೋನನ್ನೆಲ್ಲ ಹಿಡ್ಕೊಂಡು ಹಿಡೀಲಿ. ಸೊ ಬನ್ನಿ ಅವನ ಜೊತೆ ಹೋಗೋಣ, ಏನು ಮಾಡ್ತಾ ಇರ್ತಾನೆ ನೋಡುವ. ವ್ಲಾಗ್ ಇದೆಲ್ಲ ತಗೊಂಡ್ಬರ್ತಾ ಇದ್ದಾನೆ, ಕಲ್ಲು. ಅವನ ಜೊತೆ ಓಡೋಕೆ ಕಷ್ಟ ಆಗ್ತಿದೆ. ಅಣೆಕಟ್ಟು ಮಾಡ್ತಿದ್ದಾನಂತೆ. ಸೊ ಅಲ್ಲಿವರೆಗೆ ನಾನು ಟ್ರೈ ಮಾಡ್ತೀನಿ, ಹಿಡಿಯೋಕ್ಕಾಗತ್ತೆ ಅಂತ ಗೊತ್ತಿಲ್ಲ, ಬಿಟ್ಟು ಟ್ರೈ ಮಾಡೋಣ. ಮೀನೇ ಕಾಣಿಸ್ತಿಲ್ಲ ಕಣ್ಣಿಗೆ. ಅಲ್ಲಿ ಕಳೆಂಕು ಮಾಡಬೇಡ, ಇಲ್ಲಿ ಕಾಣುವುದಿಲ್ಲ ಮೀನು. ಬನ್ನಿ ಆಚೆಗಡೆ ಒಂಚೂರು ಮೀನಿತ್ತು, ಅಲ್ಲಿ ನೋಡೋಣ. ನೀರ್ ಸೌಂಡ್ ನಿಮಗೆ ಕೇಳ್ತಾ ಇರ್ಬೋದು. ಇಲ್ಲಿತ್ತು, ಈಗ ಕಾಣಿಸ್ತಾ ಇಲ್ಲ. ಅಲ್ಲಿಗೆ ಹೋಗೋಣ. ಆಲ್ರೆಡಿ 3 ಫಿಶಸ್ ಇದ್ದಿದ್ದೀವಿ, ಇನ್ನೂ ತುಂಬ ಇದೆ. ನೋಡೋಣ ಎಷ್ಟು ಹಿಡಿಲಿಕ್ಕಾಗತ್ತೆ ಅಂತ. ಹಿಡಿ. ಸಿಕ್ತಾ? ತುಂಬಾ ಫಿಶಸ್ ಇದೆ ಅಲ್ಲಿ. ಈಗ ಅಲ್ಲಿ ಹಿಡಿತಾ ಇದ್ದೀವಿ. 3 ಮೀನು ಹಿಡ್ದಿದ್ದೀವಿ ನೋಡಿ. 3 ಸಾಕು ಅಂತ ಆಯ್ತು, ಯಾಕಂದ್ರೆ ಎಲ್ಲ ಓಡೋಯ್ತು. ಅದಕ್ಕೆ 3 ಮೀನು ಸಾಕು ಅಂತ ಹೇಳಿ ಬಂದ್ವಿ. ಅದೆಲ್ಲ ಆಚೆ ಓಡೋಗಿದೆ. ನಾನಂತೂ ಹೋಗ್ತೀನಿ. ಅವನಂತೂ 3 ಮೀನು ಸಾಕು ಅಂದರೆ ಕೇಳ್ತಾನೆ ಇಲ್ಲ. ಬೇಗ ಹಿಡಿ. ಸಾಕು. ಇದ್ರಲ್ವಾ ಗೆಳೆಯರೇ, ನಾವು ಇವತ್ತು ವ್ಲಾಗ್ ಮಾಡಿ 3 ಮೀನು ಹಿಡಿದಿದ್ದೀವಿ. ಜಸ್ಟ್ 3 ಅಷ್ಟೇ, ಮತ್ತೆ ಎಲ್ಲ ಆ ಕಡೆ ಓಡೋಯ್ತು. ಹಾಗಾಗಿ ಓಡೋಗಿದ್ದು ವಾಪಸ್ ಬಂದೇ ಇಲ್ಲ. ಹಾಗಾಗಿ 3 ಮೀನು ಸಾಕು ಅಂತ 3 ಮೀನು. ಸೊ ಬಾಯ್, ಥ್ಯಾಂಕ್ ಯು. ಮುಂದಿನ ವ್ಲಾಗಲ್ಲಿ, ಮುಂದಿನ ಸ್ಟೋರಿಯಲ್ಲಿ ಸಿಗೋಣ.